A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಸರ್, ಮೊನ್ನೆ ಜಿಲ್ಲಾಧಿಕಾರಿಗಳೇ ಹಾಗೂ ಮಹಾನಗರ ಪಾಲಿಕೆ ಆಯುಕ್ತರೇ ಹಾಗೂ ನಮ್ಮ ನಗರ ಶಾಸಕರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ಇಲ್ಲಿ ಬಾಗಲಕೋಟೆ ಕ್ರಾಸ್ ಮಾನ್ಯ MP ಸಾಹೇಬ್ರೆ, ಇಲ್ಲಿ ಬಾಗಲಕೋಟೆ ಕ್ರಾಸ್ ಅರ್ಧ ತಾಸಾಯಿತು ಅದು ರೈಲ್ವೆ ಕ್ರಾಸಿಂಗ್ ಓಪನ್ ಆಗಿ. ಆದರೆ ಎಲ್ಲ ವಾಹನಗಳು ಅಲ್ಲಿ ನೋಡ್ರಿ ವೆಸ್ಟ್ ಎಂಡ್ ಮುಂದೆ ಆ ಕಡೆ ತೋರಿಸ್ಬೇಕು. ವೆಸ್ಟ್ ಎಂಡ್ ಮುಂದೆ ಗಾಡಿ ನಿಂತಿದ್ದಾವೆ ಅಲ್ಲಿ. ಆಮೇಲೆ ಇಲ್ಲಿ ರೈಲ್ವೆ ಕ್ರಾಸಿಂಗ್ ಎಲ್ಲ ಇದೆಲ್ಲ ಯುದ್ಧ. ಈ ಟೈಪ್ ಪ್ರತಿ ಸಾರಿ ಟ್ರೈನ್ ಹೋಗ್ತವೆ. ಪ್ರತಿ ಟ್ರೈನಿಗೆ ಹೋಗೋ ಟೈಮಲ್ಲಿ ಇದು ಪ್ರತಿಯೊಬ್ಬರು ಸಾರ್ವಜನಿಕರ ಸಮಸ್ಯೆ ಅನುಭವಿಸಬೇಕು. ಇಂಥ ಪರಿಸ್ಥಿತಿ ನಮ್ಮದೇ MP ಗಳು, ಉಸ್ತುವಾರಿ ಸಚಿವರು, ನಗರ ಶಾಸಕರು ಏನು ಅದಾರೋ ಸತ್ತಾರೋ ಏನೂ ಗೊತ್ತಾಗಲ್ಲ. ನಮ್ಮ ತಮ್ಮ ಭಾಗಕ್ಕೆ ಮಾಸ್ಟರ್ ಪ್ಲಾನ್ ರಸ್ತೆ ಮಾಡಿಕೊಟ್ಟವ್ರೆ. ತಮಗೆ ಹೆಂಗೆ ಬೇಕು ಹಂಗೆ ಮಾಡಿಕೊಟ್ಟವ್ರೆ. ಅವ್ರಿಗೆ ಫ್ಲೈಓವರ್ ಮಾಡಬೇಕು ಅಂತೇಳಿ 2-3 ವರ್ಷದಿಂದ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಇವ್ರು ಕಣ್ಣು ಕರಿತಾ ಇಲ್ಲ. ನೋಡಿ ಎಷ್ಟು ಸಾರ್ವಜನಿಕರು ಎಷ್ಟೊಂದು ಅನುಭವಿಸ್ತಾ ಇದ್ದಾರೆ. ನೋಡಿ ಅರ್ಧ ತಾಸು ಇತ್ತು ಈಗ ರೈಲ್ವೆ ಕ್ರಾಸಿಂಗ್. ಸರ್, ಇದು ಫ್ಲೈಓವರ್ ಆಗ್ಬೇಕು ಆಗ್ಬಾರ್ದ್ರಿ? ಆಗ್ಬೇಕ್ರಿ ಸರ್, ಫ್ಲೈಓವರ್ ಆಗ್ಬೇಕಾ? ಫ್ಲೈಓವರ್ ಆಗ್ಬೇಕು. ಭಾಳ ತ್ರಾಸ ಆಗ್ತದೆ. ಇಲ್ಲ, 2-3 ವರ್ಷ ತರಿಸ್ತೀವಿ ಅಲ್ಲಿ ಮಾಡ್ರಿ, ಫ್ಲೈಓವರ್ ಮಾಡ್ರಲ್ಲತ್ತು. ಅವ್ರು ನಿದ್ದೆ ಮಾಡ್ತಾ ಇದ್ದಾರ. ಅವ್ರು ಬರತ್ತಾರ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಮಾಡ್ಕೊಳ್ತಾರ. ಇಲ್ಲೆಲ್ಲರೂ ಸಾರ್ವಜನಿಕರು ಸಹಾಯ ಹೊಡ್ಲತ್ತಾರ. ನೋಡಿ ಇಲ್ಲಿ ನೋಡಿ ಸರ್, ನೋಡ್ರಿ ಹೇಳ್ರಿ, ನೋಡ್ರಿ ಯಾಕಡೆ ಏನು ಮಾಡ್ಬೇಕು ಹೇಳ್ರಿ. ನೋಡಿ ಅರ್ಧ ತಾಸು ಸೆಕೆಂಡ್ ನೋಡ್ರಿ. ಮಾನ್ಯ ಸಂಸದರೇ, ಮಾನ್ಯ ಜಿಲ್ಲಾಧಿಕಾರಿಗಳೇ, ಉಸ್ತುವಾರಿ ಸಚಿವರೇ, ನಗರ ಶಾಸಕರೇ, ಜನಪ್ರತಿನಿಧಿಗಳ ಹೆಸರು ತಗೊಂಡು ಹೇಳ್ರಿ. ಅವರು ನಗರ ಶಾಸಕರು ಯಾರು? ನಗರ ಶಾಸಕರಾದ ಬಸವನಗೌಡ ಪಾಟೀಲ್ ಯತ್ನಾಳ್ರವರೇ, ಉಸ್ತುವಾರಿ ಸಚಿವರಾದ MP ಪಾಲ್ರವರೇ, MLAಗಳು ಯಾವ ಜಾಗದಾಗದಾರ, ಮಿನಿಸ್ಟರ್ಗಳು ಯಾವ ಜಾಗದಾಗದಾರ, MP ಗಳು ಯಾವ ಜಾಗದಾಗದಾರ. ಅವ್ರಿಗೆ ಮಾಸ್ಟರ್ ಪ್ಲಾನ್ ರಸ್ತೆ ಮಾಡುದು, ಅವ್ರು VIP ಜೀವನ ಮಾಡ್ಲಕ್ಕ, ವಿಮಾನದಾಗ ತಿರುಗಾಡ್ಲಕ್ಕ, ಮತ್ತು 270 ಕೋಟಿ ರೂಪಾಯಿ ವಿಮಾನ ನಿಲ್ದಾಣಕ್ಕೆ 270 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿರಿ. ಯಾರು ಸಲುವಾಗಿ? ಸಾರ್ವಜನಿಕ ಸಾಯಲತ್ತಾರ. ಇವ್ರ ಸಲುವಾಗಿ ನೀವು ವಿಮಾನ ನಿಲ್ದಾಣ ಮಾಡ್ತಾ ಇದ್ರಿ. ಏನು ನಿಮಗೆ ಅನುಕೂಲ ಮಾಡ್ಕೊಳ್ಳೋ ಸಲುವಾಗಿ ವಿಮಾನ ನಿಲ್ದಾಣ ಮಾಡ್ತಾ ಇದ್ರಿ ನೀವು. ನಾವು ಸಾರ್ವಜನಿಕರ ಒಮ್ಮೆಗೆ ಕೆಲಸಬೇಡಿ. ನೋಡಿ ಎಷ್ಟೊಂದು ಅನ್ಯಾಯ. ನೋಡಿ ಈ ಥರ ಪ್ರತಿಯೊಬ್ಬ ಏನು ಟ್ರೈನ್ ಬರ್ತವೆ, ಈ ಥರ ಬಿಜಾಪುರ ಜನರಲ್ಲಿ ಬಾಗಲಕೋಟೆ ರಸ್ತೆಯಲ್ಲಿ ತಿರುಗಾಡ್ತಾರೆ. ಪ್ರತಿಯೊಬ್ಬರು ಹಿಂಗೆ ನರಕ ಅನುಭವಿಸ್ತಾ ಇದ್ದಾರೆ. ನಾವು 2-3 ಸಾರಿ ಲೆಟರ್ ಕೊಟ್ಟಿವಿ. 2-3 ಸಾರಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯಿಂದ 2 ಸಾರಿ ಲೆಟರ್ ಕೊಟ್ಟಿವಿ. ನಾನು ರಾಜ್ಯಾಧ್ಯಕ್ಷ ಜಗದೀಶ್ ಸೂರ್ಯವಂಶಿ ಮಾತಾಡೋದು. ಪ್ರತಿಯೊಬ್ಬರು ಈ ಟೈಪ್ ಸಮಸ್ಯೆ ಎದುರಿಸ್ತಾ ಇರ್ತಾರೆ. ಪ್ರತಿಯೊಬ್ಬರು ಇನ್ಮೇಲೆ ಈ ವಿಡಿಯೋ ಎಚ್ಚೆತ್ತುಕೊಂಡು ತಕ್ಷಣ ಇದು ಫ್ಲೈಓವರ್ ಮಾಡ್ಲಿಕ್ಕೆ ಪ್ರಾಮಾಣಿಕ ಯೋಜನೆ ಹಾಕೊಡ್ರಿ. ಆಮೇಲೆ ಇದು ಬಾಗಲಕೋಟೆ ರಸ್ತೆ, ಇದು ಕೂಡ ಮಾಸ್ಟರ್ ಪ್ಲಾನ್ ರಸ್ತೆ ಆಗಬೇಕು. ಅಲ್ಲಿ PDC ಕಾಲೇಜ್ ಮೇಲೆ ಸಾವಿರಾರು ವಿದ್ಯಾರ್ಥಿನಿಯರು ತಮ್ಮ ಸಾವು ಬದುಕು ಕೈಯಲ್ಲಿ ಹಿಡ್ಕೊಂಡು ಅಡ್ಡಾಡ್ತಿರ್ತಾರ. ಅಲ್ಲಿ SP ಬಂಗ್ಲಾ ಮೇಲೆ ಅಲ್ಲಿ 20 ಫುಟ್ ರಸ್ತೆ, ಮುಂದೆ ಅಲ್ಲಿ ಬಾಗಲಕೋಟೆ ಕ್ರಾಸಿಗೆ ಅಲ್ಲಿ 20-25 ಫುಟ್ ರಸ್ತೆ. ಫುಟ್ಪಾತ್ ಇಲ್ಲ. ಮಾಸ್ಟರ್ ಪ್ಲಾನ್ ತಮಗೆ ಹೆಂಗ್ ಬೇಕು, ನಾನು ನಿಮ್ಮ ಏರಿಯಾದಾಗ ಹೆಂಗ್ ಬೇಕು ಹಂಗೆ ಮಾಡ್ಕೊಂಡ್ರಿ. ಇಲ್ಲಿ 5-6 ಸರ್ಕಾರಿ ಇಲಾಖೆಗಳಿದಾವ, ಮುಂದೆ 5-6 ಸ್ಕೂಲ್ಗಳು, ಕಾಲೇಜ್ಗಳಿದಾವ. ಈ ರಸ್ತೆ ಸರ್ಕಾರಿ ಇಲಾಖೆ ಯಾವುದು? ಸರ್ಕಾರಿ ಇಲಾಖೆ RTO ಆಫೀಸ್ ಇದೆ, ESCOM ಇಲಾಖೆ ಇದೆ, ಚಿಕ್ಕ ನೀರಾವರಿ ಇಲಾಖೆ ಇದೆ, ಇಲ್ಲಿ ಜಿಲ್ಲಾ ಕೋರ್ಟ್ ಇದೆ, ಆಮೇಲೆ ಮಹಾನಗರ ಪಾಲಿಕೆ ಇದೆ, ಆ ಕಡೆ BD ಇದೆ. JDPಗೆ ಹೋಗ್ಬೇಕಾದ್ರೆ ಇದೇ ರಸ್ತೆಯಲ್ಲಿ ಹೋಗ್ಬೇಕು. ಹಂಗೆ ಹೋಗ್ಕಂದ್ರೆ ಅಲ್ಲಿ ಮಣಗೊಳಷ್ಟೇ, ಅಲ್ಲಿ ಸಿಂಗಲ್, ಅಲ್ಲಿ ಬರೋ ಟ್ರಾಫಿಕ್, ಅಲ್ಲಿ ಅರ್ಧ ತಾಸು ಟ್ರಾಫಿಕ್. ಇದು ಟ್ರಾಫಿಕ್. ಸಾರ್ವಜನಿಕರ ಟ್ಯಾಕ್ಸ್ ಕಟ್ಟೋದಿಲ್ಲ ಅಂದ್ರೆ ನೀವು ಶ್ರೀಮಂತ ಆಗಲಕ್ಕೆ ಮಾತ್ರ ಟ್ಯಾಕ್ಸ್ ಕಟ್ತಾರ. ಸಾರ್ವಜನಿಕರು ಕಟ್ತಿರ್ಲಿಲ್ಲ ಅಂದ್ರೆ ನೀವೆಲ್ಲ ನಮ್ಮ ಜನಪ್ರತಿನಿಧಿ ಆಗೋದು ಎದುರಿಸಲ್ಲ. ನೀವು ಈಗ ನಿಮಗೆ ಆಗ್ಲಿಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಬೇರೆದವ್ರು ಬಂದ್ರೆ ಇಲ್ಲಿ ಶಾಸಕರು, ಮಂತ್ರಿ, ಆಮೇಲೆ ಸಂಸದರು ಆಗ್ತಾರ. ನಿಮ್ಮಿಂದ ನಮ್ಮ ಬಿಜಾಪುರ ದೊಡ್ಡ ಏನು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ನಮಗೆ ಕಂಡ್ಕೊಂಡು ನೀವು ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಜನಪ್ರತಿನಿಧಿ ಆಗಿರಿ, ನಿಮ್ಮ ಸ್ವಾರ್ಥಕ್ಕಾಗಿ ಉಸ್ತುವಾರಿ ಸಚಿವರಾಗಿರಿ. ನಿಮ್ಮ ಉಸ್ತುವಾರಿ ಸಚಿವರು ಬರೇ ನೀವು ಬಬಲೇಶ್ವರ ಮತಕ್ಷೇತ್ರ ಘಟ್ಟ ಉಸ್ತುವಾರಿ ಸಚಿವರಲ್ಲ. ನೀವು ಬಿಜಾಪುರ ಜಿಲ್ಲೆ ಉಸ್ತುವಾರಿ ಸಚಿವರು ಅಂದಮೇಲೆ ಎಲ್ಲ ಕಡೆ ಸಮಾನವಾಗಿ ನೋಡ್ಬೇಕಲ್ಲ. ನೋಡಿ ಮತ್ತೆ ಹಾಕಿರು
ಹಾ ಬರ್ರಿ ಮತ್ತೆ ಇನ್ನ ಈಗ ಈ ಮುಗ್ದಿಲ್ಲ ನೋಡಿ, ಮತ್ತೆ ಈ ಗಾಡಿ ಹೋಗೋದು ನಿಂತಿಲ್ಲ, ಮತ್ತೆ ಟ್ರಾಫಿಕ್ ಮತ್ತೆ ಬರ್ರಿ. ನೀವು ಇದೇ ಗಾಡಿಯನ್ನು ರೈಲ್ವೆ ಬಂದ್ ಮಾಡಿದ್ರು, ತೆರೆದಿದ್ರು, ಈ ಗಾಡಿ ನಿನ್ನೆ ಕ್ಲಿಯರ್ ಆಗಿಲ್ಲ, ಮತ್ತೆ ಗೇಟ್ ಹಾಕಿರು ನೋಡಿ, ಮತ್ತೆ ಗೇಟ್ ಹಾಕಿರು. ಈ ತರ ಪ್ರತಿ ಒಂದು ಸಲ ಏನು ಯಾವಾಗ ಟ್ರೈನ್ ಬರ್ತದೆ, ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಅನುಭವಿಸ್ತಾ ಇದ್ದಾರೆ, ಚಿತ್ರ ವಿಷಯ ಅನುಭವಿಸ್ತಾ ಇದ್ದಾರೆ. ನೀವೇನು ಮಾಡ್ಕೊಂಡ್ರಿ? ಅದರಿಲ್ಲೇ ಬಿಜಾಪುರ ಜಿಲ್ಲೆ ಶಾಸಕರು, ಮಂತ್ರಿಗಳು, ಏನು ನೀವು ಸಂಸದರು ಎದಕ್ಕೆ ಸುಮ್ಮನೆ ನಮಗೆ ನಿಂತಿರ್ತೀರಿ? ಇಲ್ಲಿ ಶಾಸಕರ ಎದಕ್ಕೆ ಸುಮ್ಮನೆ ನಿಂತಿರ್ತೀರಿ? ಸಂಸದರೇ, ನಿಮ್ಮ ಕೆಲಸ ಏನು? ಅದೇ ಸರ್ ಮುಗಿಸ್ರಿ. ಇದು ಸರಿ ಅನಿಸ್ತಾ ಇಲ್ಲ. ಎಷ್ಟೊತ್ತರ ತಕ್ಷಣ ಇದು ಫ್ಲೈಓವರ್ ಆಗಲಿಕ್ಕೆ ಪ್ರಾಮಾಣಿಕ ಯೋಜನೆ ಹಾಕೊಡ್ರಿ, ಇಲ್ಲಾಂದ್ರೆ ಎಲ್ಲ ಸಾರ್ವಜನಿಕರ ನಿಮ್ಮ ವಿರುದ್ಧ ಧಿಕ್ಕಾರ ಕೂಕೋತ ಮತ್ತು ಉಗ್ರ ಹೋರಾಟಕ್ಕೆ ಇಳಿತಾರೆ ಅಂತೇಳಿ ಈ ಮೂಲಕ ಹೇಳಿಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಜಗದೀಶ್ ಸುರವಶಿ, ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ರಾಜ್ಯಾಧ್ಯಕ್ಷ.